ಇದು ಇಡೀ ರಾಜ್ಯವೇ ತಲೆ ತಗ್ಗಿಸೋ ಕೃತ್ಯ. ಮಹಿಳೆ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗಿದೆ. ಇದು ಕರ್ನಾಟಕವೋ ಬಿಹಾರವೋ ಅನ್ನೋ ಪ್ರಶ್ನೆ ಎದ್ದಿದೆ. ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಮಹಿಳೆಯ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ಈ ಅಮಾನುಷ ಘಟನೆ ನಡೆದಿದೆ. ನೆರಿಗಾ ಗ್ರಾಮದ ಶಾಂತಿಪ್ರಿಯ ಎಂಬುವರ ಮೇಲೆ ರಾಮಕೃಷ್ಣ ರೆಡ್ಡಿ, ಸುನೀಲ್ ಕುಮಾರ್ ಹಲ್ಲೆ ಮಾಡಿದ್ದು ಇಬ್ಬರನ್ನ ಬಂಧಿಸಲಾಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಾಲ ಪಡೆದಿದ್ರಂತೆ. ಶಾಂತಿಪ್ರಿಯ ಬಡ್ಡಿ ಕಟ್ತಾ ಇದ್ರು, ಅಸಲು ಕೊಡುವಂತೆ ಒತ್ತಾಯಿಸಿದ್ದಾರೆ. ಹಣ ಕೊಡಲು ತಡವಾಗಿದ್ದಕ್ಕೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ. ಮಹಿಳೆಯ ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೆ ಈ ಒಂದು ಘಟನೆ ಏನಿದೆ, ಆ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾ ಇರುವಂತದ್ದು, ಅದರ ಒಂದು ದೃಶ್ಯಗಳನ್ನ ಕೂಡ ಮೊಬೈಲ್ ನಲ್ಲಿ ಚಿತ್ರೀಕರಿಸಲಾಗಿದೆ. ಆನೇಕಲ್ನ ನೆರಿಗಾದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ. ಇಂದ್ರಮ್ಮ, ಸುನಿಲ್, ರಾಮಕೃಷ್ಣಪ್ಪ ಅವ್ರು ಬಂದು ಓ ಅಂತ ಬೈದು ಮಾಡಿದ್ರು. ಅದಕ್ಕೆ ನಾವು ಇದ್ಕೊಂಡು ಕಾಲ ಅವಕಾಶ ಕೊಡಿ, ನಾವು ಮಾತಾಡ್ತೀರಿ, ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ತಾನೇ ಅಂತೇಳಿದ್ದು. ಅದಕ್ಕೆ ಕೋಲಲ್ಲಿ ಬಂದು ಎಗ್ಗಬಿಗ್ಗಾಗಿ ಫುಲ್ಲು ಹೊಡೆದಾಕ್ಬಿಟ್ಟವ್ರೆ ಸರ್. ಅಮೌಂಟ್ ಕೇಳಕ್ಕೆ ಬಂದಿದ್ದು. ನಾವು 1 ಲಕ್ಷ ತಗೊಂಡಿದ್ರಿ ಸರ್. ಸ್ಕೂಲ್ ಸೇರಿಸೋದಕ್ಕೆ ಬಡ್ಡಿಗೆ ತಗೊಂಡಿದ್ದು 30 ರೂಪಾಯಿ ಬಡ್ಡಿ ಸರ್. ಕೊರೋನಾ ಟೈಮಿಂದ ಕಟ್ಟಿಲ್ಲ ಸರ್, ಅದಕ್ಕೆ ಬಡ್ಡಿ ಕಟ್ಟಿಲ್ಲ ಅಂತೇಳ್ಬಿಟ್ಟೋಸ್ಕರ ಹೊಡೆದಿರೋದು ಸರ್. 8 ಜನ ಬಂದಿದ್ರು ಸರ್. ಉಷಮ್ಮ, ಪಾರ್ವತಮ್ಮ, ಜಂತ್ಕೊನಹಳ್ಳಿ ಲಕ್ಷ್ಮು, ಕೈಕೊಂಡ್ರಳ್ಳಿಯಿಂದ ವೆಂಕಟೇಶ್ ಅವರು ನಿಂತ್ಕೊಂಡೇ ಇದ್ದಾರೆ. ಇವ್ರು 3 ಎಗ್ಗಬಿಗಿಯಾಗಿ ಫುಲ್ಲು ಹೊಡೆದಾಕ್ಬಿಟ್ಟಿದ್ದಾರೆ. ಅಪ್ಪ ಇದ್ರು, ಒಳಗಡೆ ಬಾಗ್ಲಾಕ್ಬಿಟ್ಟಿದ್ರು ಸರ್ ಅವರು. ಆಮೇಲೆ